ಒಬ್ಬರು ತುಂಬ ಕಲಾವಿದರನ್ನೇನಾದ್ರು ತುಂಬ ಯಾಳ್ಸ್ ಮಾತಾಡಿದಾಗ ಸ್ವಲ್ಪ ಪಿತ್ತ ನೆತ್ತಿಗಿರುತ್ತೆ ನನಗೆ. ಈಗ ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಸರ್, ನಿಮ್ಮದೇ ತಗೊಳ್ತೀನಿ ಸ್ಥಿತಿ. ನಿಮ್ದು ಬರೀ ಇಷ್ಟು ಕೆಲಸ ಮಾಡೋದು, ಇದಿಷ್ಟು ನಿಮ್ಗೆ ವೇಸ್ಟ್ ಸರ್. ಕರೆಕ್ಟ್. ನೀವು ಕೂತ್ಕೊಂಡ್ರಿ, ನಾನು ಮಾತಾಡ್ತೀನಿ, ನಾನು ಮಾತಾಡೋಕೆ ಬರೋದು ನಾನು ಮಾತಾಡ್ತೀನಿ, ರೈಟ್? ಇದೆ ಬೇರೆ ಯಾವುದೋ ಪ್ರೊಫೆಷನ್ ತಗೊಳ್ಳೋಣ. ಓಕೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್, ಅವ್ನು ಇದು ಬಿಟ್ಟರೆ ಇನ್ನೇನು ಕೆಲಸ ಮಾಡಲ್ಲ, ಕೂತ್ಕೊಂಡು AC ರೂಮಲ್ಲಿ ಇದು. ಕಲಾವಿದರದಲ್ಲ ಸರ್. ಯಾವತ್ತಾರ ಒಬ್ಬ ಕಲಾವಿದ ರಫಾಲ್ ಮಾತಾಡಿದ್ರು ಕೂಡ ತುಂಬಾ ನೆಗ್ಲೆಕ್ಟ್ ತಗೊಳ್ಳೋದು. ನಾನು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಬೆಳಗ್ಗೆ ಎದ್ದೇಳ್ತೀವ ಸರ್, ಮೊದಲೇ ದೇಹ ದಂಡಿಸ್ಬಿಟ್ಟಿರ್ತೀವಿ, ಅರ್ಧ ಹಿಂಗೆ ಹಿಂಡಿರ್ತೀವಿ. ಅದ್ರ ಮೇಲೆ ನಮಗೆ ತಿನ್ನಕ್ಕೆ ಸರಿ ಇರಲ್ಲ, ಬಿಕಾಸ್ ದೇಹ ಕಾಪಾಡ್ಕೋಬೇಕು. ಆಯಿಲ್ ಐಟಮ್ ತಿನ್ನಂಗಿಲ್ಲ, ಪುರಿ ತಿನ್ನಂಗಿಲ್ಲ, ರೈಸ್ ತಿನ್ನಂಗಿಲ್ಲ, ಇದಿಲ್ಲ ಅದಿಲ್ಲ, ಬಾಯಿ ಕಟ್ತೀವಿ. ಮುಂದ್ಗಡೆ ನಾವು ತಿಂತಾ ಇದ್ರೆ ಇಲ್ಲಿ ಪಿತ್ತ ನೆತ್ತಿಗೆ ಇರ್ತಾ ಇರ್ತೀವಿ. ಇದೆಲ್ಲ ಬಿಟ್ಬಿಡೋಣ. ಓಕೆ, ಲೀಸ್ಟ್ ಮನೇಲಿ ಹೆಂಡತಿ ಜೊತೆ ಬೆಳಗ್ಗೆ ತುಂಬಾ ಒಳ್ಳೆ ಮೂಡಲ್ಲಿ ಹೋಗಿರ್ತೀವಿ, ನಕ್ಕೊಂಡು ಹಿಂಗೆ ಕಣೆ ಇದು ಕಣೆ ಅನ್ಕೊಂಡು. ಸ್ಪಾಟ್ಗೆ ಹೋಗಿದ ತಕ್ಷಣನೇ ಒಂದು ಯಾವ್ದೋ ಪಾತೆ ಮೂಡಿರುತ್ತೆ. ಸೊ ಇಲ್ಲಿಗೆ ಚೀಟ್ ಮಾಡ್ತೀವಿ ನಾವು. ನಿಮ್ಮ ಬ್ರೈನ್ ಆಕ್ಚುಲಿ ಹ್ಯಾಪಿ ಆಗಿದೆ, ಬಟ್ ಅದನ್ನ ನೀವು ಮೂಡ್ ಚೇಂಜ್ ಮಾಡ್ತೀರಾ. ಇಲ್ಲ ಮನೇಲಿ ಆಕ್ಚುಲಿ ಅಮ್ಮ ಅಕ್ಕ ಎಲ್ಲ ಕಿತ್ತಾಡಿರ್ತೀವಿ, ಅಲ್ಲಿ ಬಂದು ಒಂದು ಒಳ್ಳೆ ಕಾಮಿಡಿ ಸೀನ್ ಇರುತ್ತೆ, ಅದನ್ನ ಇಲ್ಲಿ ಚೀಟ್ ಮಾಡ್ತೀವಿ. ಇದು ಕೇಳುತ್ತಾ ಸರ್? ಕರೆಕ್ಟ್. ರೈಟರ್ ನಾನು ಹೇಳಿದ್ದು ಅಂದ್ರೆ ಮೆದುಳನ್ನು ಮನಸ್ಸನ್ನು ಎಷ್ಟು ದಂಡಿಸ್ತಾ ಇದ್ದೀರಿ? ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಸರ್, ಹೆಡ್ ಟು ಟೋ ಕಲಾವಿದರಷ್ಟೇ ದಂಡಿಸುತ್ತೆ ಸರ್. ಒಳ್ಳೆ ಉತ್ತರ. ಒಳ್ಳೆ. ಅದಕ್ಕೆ ಪಾಪ ಆರಾಮ್ ಕೋಪದಲ್ಲಿ ಮಾತ್ರ ಹೋಗ್ಲಿಬಿಡು ಅಂತ ತಗೊಳ್ಳಿ.